ಸ್ಪೀಕರ್ ಸಾಹೇಬ್ರಂತ ಖಾದರ್ ಸಾಹೇಬ್ರೆ, ಎಸ್ ಕೆ ಪಾಟೀಲ್ ಅವರೇ, ಸೋದಿಗಳು, ಕೆ ಜೆ ಜಾರ್ಜ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಂತ ನಜೀರ್ ಅಹಮದ್ ಅವರೇ, ಗೋವಿಂದರಾಜ್ ಅವರೇ, ಶಾಲಿನಿ ನಜೀಶ್ ಅವರೇ, ಅವೆಲ್ಲ ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ಇಲ್ಲಿ ಸೇರ್ತಕ್ಕಂಥ ಬಂಧು ಭಗಿನಿಯರೇ, ನಾನು ಖಾದರ್ ಅವರು ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಆಚರಣೆ ಸಂದರ್ಭದಲ್ಲಿ ಇಬ್ಬರು ಮಾತಾಡಿಕೊಂಡು ಈ ವಿಚಾರವನ್ನ, ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಇಬ್ಬರು ಸೇರಿ ಚರ್ಚೆ ಮಾಡಿಕೊಂಡು ನಾನು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 40 ಜಾಗಗಳನ್ನು ಹುಡುಕಿದ್ದೇನೆ. ಎಲ್ಲ ಕಡೆಯೂ ಕೂಡ ಈಗಾಗಲೇ ದೀಪಾಲಂಕಾರಕ್ಕೆ ಡೇಟ್ ಕರೆದಿದ್ದೇನೆ. ನೀವು ಇದಕ್ಕೆ ಮುಂದಾಗಬೇಕು ಅಂತ ಹೇಳಿ ಸಲಹೆ ಕೊಟ್ಟಾಗ ಎರಡೇ ಮಾತಿನಲ್ಲಿ ಇಲ್ಲಿ ಮತ್ತು ಸುವರ್ಣಸೌಧ ಮತ್ತು ವಿಕಾಸಸೌಧದಲ್ಲಿ 3 ಕಡೆ ಕೂಡ ಮಾಡಲಿಕ್ಕೆ ಮುಂದಾಗಿ ಯಶಸ್ಸನ್ನು ಮಾಡಿದ್ದಾರೆ. ಸೊ ನಮ್ಮ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ನಾನು ಸಾರ್ವಜನಿಕರಿಗೆ ತಿಳಿಸೋದಿಷ್ಟೇ, ಈಗಾಗಲೇ ನಾವು ಮೆಟ್ರೋ ಪಿಲ್ಲರ್ಗಳು ಮತ್ತು ಬೆಂಗಳೂರು ನಗರದಲ್ಲಿ ಬಂದ ಎಲ್ಲ ನಮ್ಮ ಖಾಸಗಿ ಐತಿಹಾಸಿಕವಾದಂಥ ಹೆರಿಟೇಜ್ ಬಿಲ್ಡಿಂಗ್ಗಳನ್ನು ನಾವು ಗುರುತಿಸಿ ಟೆಂಡರ್ ಕೂಡ ಕರೆದಿದ್ದೇವೆ. ಬಹುಶಃ ಒಂದು ದೊಡ್ಡ ಮಟ್ಟದ ಆಕರ್ಷಣೀಯವಾದಂಥ ಯೋಜನೆಯನ್ನು ಈ ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ. ಬಹುಶಃ ಸದ್ಯದಲ್ಲೇ ಇದೇ ರೀತಿ ಅದು ಪ್ರಾರಂಭ ಆಗಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ ಹಾಗೆ ನಾವೇನಾದ್ರು ಒಂದು ನಮ್ಮ ಕಾಲದಲ್ಲಿ ಒಂದು ದಾಖಲೆಗಳನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸ್ಪೀಕರ್ ಅವರು ಅವರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ವಿಕಾಸಸೌಧ ಇರ್ಬೋದು, ಸುವರ್ಣಸೌಧ ಇರ್ಬೋದು, ವಿಧಾನಸೌಧ ಇರ್ಬೋದು, 3 ಕಡೆ ಕೂಡ ಭಾಗದಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಹಾಗೆ ಹಿಂದೆ ಕೂಡ ನಾನು ಕೃಷ್ಣರವರ ಗೌರ್ಮೆಂಟ್ ಇದ್ದಾಗ ಈ ವಿಕಾಸಸೌಧ ಕಟ್ಟಲಿಕ್ಕೆ ನಾವೇ ಆಗುವತ್ತು ಪ್ರೇರಣೆಯನ್ನು ನೀಡಿ ಒಂದು ಧೈರ್ಯ ತುಂಬಿ ಆ ಕೆಲಸ ನಾವು ಮಾಡಿದೆವು. ಅದಾದಮೇಲೆ ಉದ್ಯೋಗ ಸೌಧ ಕೂಡ ಅದೇ ರೀತಿ ಪ್ರಾರಂಭ ಆಯಿತು. ಇದಕ್ಕಿಂತ ಮುಂಚಿತವಾಗಿ ರಾಜೀವ್ ಗಾಂಧಿ ಅವರು ಇಲ್ಲಿಗೆ ಸಾರ್ಕ್ ಸಮಾವೇಶಕ್ಕೆ ಬಂದಾಗ ಈ GPO ಆಫೀಸು ಕಟ್ಟಬೇಕು ಅಂತ ಬಂದಾಗ ಅವರು ರಾಷ್ಟ್ರೀಯ ಫಂಡ್ಸ್ ಅವರಿದ್ರು, ಆ ಕಮಿಟಿಗೆ ಅವ್ರು ಮಾರ್ಗದರ್ಶನ ಕೊಟ್ಟರು. ಈ ವಿಧಾನಸೌಧದ ಏನು ಆರ್ಕಿಟೆಕ್ಚರ್ ಇದೆ ಅದಕ್ಕೆ ಪೂರಕವಾಗಿ ಇರಬೇಕು ಅಂತ ಬೇರೆ ಹೊಸದಾಗಿ ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಅವತ್ತು ಅವ್ರಿಗೆ ಸಲಹೆ ಕೊಟ್ಟಿದ್ದು ನಮಗೆಲ್ಲ ನೆನಪಿದೆ. ಆ ಪ್ರಕಾರ ಈ ಜನರಲ್ ಪೋಸ್ಟ್ ಆಫೀಸ್ ಕೂಡ ಆ ಬಿಲ್ಡಿಂಗ್ ನಮ್ಮ ವಿಧಾನಸೌಧದ ಆರ್ಕಿಟೆಕ್ಚರ್ ನೆರವಾಗುವ ರೀತಿಯಲ್ಲಿ ನಾವು ತಗೊಂಡಿದ್ದು. ನಮಗೆ ಇನ್ನು ಅನೇಕ ಐತಿಹಾಸಿಕ ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಹೋಗುವಂಥ ಅವಕಾಶವನ್ನು ಮಾಡಿಕೊಳ್ಳಿ, ನೀವೆಲ್ಲರ ಸಹಕಾರ ಇರಲಿ. ಇವತ್ತು ವಿಶೇಷವಾಗಿ ನಮ್ಮ ಸ್ಪೀಕರ್ ಮತ್ತು ನಮ್ಮ ಅಧಿಕಾರಿಗಳು, DPR ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಎಲ್ಲರೂ ಯಾರ್ಯಾರಿಗೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೋದು, ಎಲ್ಲ ಸಹಕಾರಗಳು ನಾವೆಲ್ಲರೂ ಕೂಡ ಹೋಲಿಸಿ ಶುಭ ಹಾರೈಸಿ ನಾನು ಮಾತುಕೊಳ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.